ಇದ್ದಾರೆ. ಇವರು ಮೂಲತಃ ಸಾಗರದವರು, ಆದರೆ ಮೈಸೂರಿನವರೇ ಆಗಿದ್ದಾರೆ. ಈಗ ಲಕ್ಷ್ಮೀ ನರಸಿಂಹ ಸ್ತೋತ್ರದ ಬಗ್ಗೆ ಉಪನ್ಯಾಸವನ್ನು ಮಾಡ್ತಾರೆ. ಇಲ್ಲಿಯ ಆದರಣೀಯ ಮಾತೆಯರೇ ಮತ್ತು ಲಕ್ಷ್ಮೀ ನರಸಿಂಹ ಕರುಣಾರಸ ಸ್ತೋತ್ರ, ಕೆಲವರಿಗೆ ಕರಾವಲಂಬನ ಸ್ತೋತ್ರ ಅಂತ. ಯಾಕೆಂದ್ರೆ ಪ್ರತಿ ಪ್ರಶ್ನೆಗಳ ತುದಿಯಲ್ಲಿ ಕರಾವಲಂಬಂ ಅಂತ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಅಂತ. ಅದಕ್ಕಾಗಿ ಕರಾವಲಂಬನ ಅಂತ ಹೇಳೋದು. ಇಲ್ಲಿ ಕರುಣಾರಸವೇ ಪ್ರಧಾನವಾದ್ದರಿಂದ ಕರುಣಾರಸ ಸ್ತೋತ್ರ ಅಂತ ಹೇಳ್ತಾರೆ. ಆರ್ತನಾಗಿ ಒಬ್ಬ ಭಕ್ತ ಹೇಳ್ತಾ ಇರ್ತಕ್ಕಂಥದ್ದು ಆ ನರಸಿಂಹನ, ನನ್ನ ಈ ಸಂಸಾರ ಬಂಧನದಿಂದ ಮುಕ್ತ ಮಾಡು. ಸಂಸಾರ ಬಂಧನ ಅಂತ ನಮಗೆ ಗೊತ್ತಿಲ್ಲ, ಇರ್ತದೆ ಕಷ್ಟಕ್ಕೆ ಗೊತ್ತಾಗ್ತದೆ ಈ ಬಂಧನ ಹೇಗೆ, ಎಷ್ಟೊತ್ತಿಗೆ ಬಂಧನ ಬರ್ತದೆ ಅಂತ ಗೊತ್ತಿಲ್ಲ. ಆ ಬಂಧನವನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತ ಇನ್ನೂ ಕಷ್ಟ. ಬಂಧನ ಬರೋದೇನೋ ಬಂದ್ಬಿಡುತ್ತೆ ಆಕಸ್ಮಿಕವಾಗಿ, ನಾವು ಮಾಡಿರ್ತಕ್ಕಂಥ ದೂರವಾಗಿ. ಆ ಬಂಧನದಿಂದ ಬಿಡಿಸಿಕೊಳ್ಳೋದಿದೆಯಲ್ಲ, ಭಗವಂತನೇ ಹೊರತು ಇಲ್ಲಿ ಯಾರಿಂದಲೂ ಸಾಧ್ಯ. ಯಾಕೆಂದ್ರೆ ಅಘಬೀಜ ಅಂತ ಹೇಳ್ತಾರೆ ಪಾಪ ಎನ್ನುವಂತಹ ಬೀಜವಂತ ಒಂದು ಹುಟ್ಟಿ ಸಂಸಾರದ ರೂಪದಲ್ಲಿ ವೃಕ್ಷವಾಗಿ ಬೆಳೆದಿದೆ. ಇದನ್ನ ಆದ್ರೂ ನಾವು ದೈವಿ ಕೃಪೆ ಆಯಿತು ಅಂದ್ರೆ ನಮಗೆ ಈ ಲಕ್ಷ್ಮೀ ನರಸಿಂಹನ ಅವತಾರವೇ ನಮಗೊಂದು ಭಗವಂತನ 9 ಅವತಾರಗಳಲ್ಲಿ ನರಸಿಂಹ ಅವತಾರ ಒಂದು ಬಹಳ ಮುಖ್ಯವಾದ. ಇದೊಂದು ಕಿರೀಟವಾದ ಅವತಾರ. ರಾಮ 12 ವರ್ಷ ರಾಜ್ಯಭಾರ ಮಾಡಿದಂತೆ ಸಮಾಜವನ್ನೆಲ್ಲ ಮುಗಿದ ಮೇಲೆ 12,000 ವರ್ಷ ಅವನು ರಾಜ್ಯಭಾರ ಮಾಡ್ದ ಅಂತಿದೆ ಶ್ರೀರಾಮನ ಅವತಾರ. ಶ್ರೀಕೃಷ್ಣನು ಅನೇಕ ವರ್ಷಗಳ ಕಾಲ ದ್ವಾರಕಾಧಿಪತಿಯಾಗಿದ್ದ. ಅವನು ಬಹಳಷ್ಟು ವರ್ಷ ಈ ಜೀವನದಲ್ಲಿ ನಮಗೆ ನಮ್ಮ ಮಾರ್ಗದರ್ಶನ ಮಾಡಿದಾಗ ಜನರಿಗೆ ನಮಗೆ ಇವತ್ತು ಕೆಲವೆಲ್ಲ ಅವತಾರಗಳು ಮತ್ಸ್ಯ ಅವತಾರ, ವರ ಅವತಾರ ಅಂತೆಲ್ಲ ಇದೆ. ಮತ್ಸ್ಯ, ಕೂರ್ಮ, ವಾಮನ, ರಾಮಸ್ಯ ಕೃಷ್ಣ ಭೂಮಿಗೆ ಭಗವಂತ ಅವತರಿಸುವಂತಹದ್ದು. ಇಲ್ಲಿನಲ್ಲಿ ಎಲ್ಲ ಕಡೆಯೂ ಇದ್ದಾನೆ. ಒಂದು ನಿರ್ದಿಷ್ಟ ರೂಪವನ್ನು ಅದಕ್ಕೆ ಅವನ್ಯಾಪಿ ಅವತಾರ ಅಂತ ಭೂಮಿಗೆ ನಾನು ಭಗವಂತನಿಗೆ ಯಾವ ರೂಪವೂ ಇಲ್ಲ, ಅವನಿಗೆ ದೇವಿಗೂ ಯಾವ ರೂಪವೂ, ದೇವಿ ನಾವು ಮಾತಾಡಿ ವಾಸ್ತವಿಕವಾಗಿ ಯಾವ ರೂಪವೂ ಇಲ್ಲ. ಒಂದು ಚೈತನ್ಯ. ಆದರೆ ಈ ಸಾಕಾರ ರೂಪದಲ್ಲಿ ಬಂದಾಗ ಅವನು ಅವತಾರ ಮಾಡಿದ ಅಂತ ನಾವು ಹೇಳ್ತೇವೆ. ಈ ಕೆಲವು ಅವತಾರ, ವಾಮನ ಅವತಾರ ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಂದಿರುವುದು. ಬಲಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ವಾಮನ ಅವತಾರ ಬಂದಿದೆ. ಮತ್ಸ್ಯ ಅವತಾರವು ಅಷ್ಟೇ ಒಂದು ವರ ಅವತಾರವು ಸ್ವಲ್ಪದಲ್ಲೇ ಮುಗಿದು. ಇದರಲ್ಲಿ ಪರಶುರಾಮ ಅವತಾರ ಸ್ವಲ್ಪ ವರ್ಷ ಮಾಡಿದರು. ರಾಮನು ಒಬ್ಬ ಬಾಲಕನಿಗೋಸ್ಕರವಾಗಿ ಅವತಾರ ಮಾಡಿದ್ದು ಒಬ್ಬ ಬಂದಾದ್ರೆ ಯಾವ್ದಾದ್ರು ಉದಾಹರಣೆ ಬಾಲಕ ಅವನ ರಕ್ಷಣೆ ಮಾಡಬೇಕು ಅಂತ ಭಗವಂತ ಅವತಾರ ಮಾಡಿಕೊಡ್ಬೇಕಾಯ್ತು ಅಂತಂದ್ರೆ ಇವರು ಬಂದವರು ಅಷ್ಟೇ ಬರೀ ವಿರೋಧಿಯಾಗಿಯೇ ಬರ್ತಕ್ಕಂಥವ್ರು. ಜನ್ಮ ಮೋಕ್ಷ ಅಂತ ಮೊದಲು ಹಿರಣ್ಯಕಶಿಪುವಾಗಿ ನೆನೆಸಿದರು. ಅವರು ಕ್ರಿಯಾತ್ಮಕದಲ್ಲಿ ಮೋಕ್ಷ ಅವರಿಗೆ ಶಾಪ ಕೊಟ್ಟು, ನೀವು 3 ಜನ್ಮದಲ್ಲಿ ನನ್ನನ್ನು ಸೇರ್ತಿರೋ ನನ್ನ ವೈರಿಗಳಾಗಿ, ಆಗ
ಅದಕ್ಕಾಗಿಯೇ ಹುಟ್ಟಿದರು. ಶಿಶುಪಾಲ ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪು, ಆಮೇಲೆ ಶಿಶುಪಾಲ ಅದು ಗಾತ್ರದಲ್ಲಿ ಇಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಇಲ್ಲಿ ಅವರ ಪ್ರಹ್ಲಾದನ ಅವತಾರ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಿಬ್ಬರು ಸಹ ಅಣ್ಣ ತಮ್ಮಂದಿರು. ಅಲ್ಲಿ ಅದಾದ ಮೇಲೆ ನರಸಿಂಹಾವತಾರ ವಿರಾಟ ಅಂತ ಇಬ್ಬರು. ಈ ನರಸಿಂಹಾವತಾರ ಕುರಿತು ಒಬ್ಬ ಹುಡುಗರನ್ನು ರಚನೆ ಮಾಡೋದು. ಒಬ್ಬ ತಂದೆ ತನ್ನ ಮಗನಿಗೆ ಎಷ್ಟು ದುಃಖ ಕೊಟ್ಟ ಅನ್ನೋದಕ್ಕೆ ಆ ಕಾರಣದಿಂದಲೂ ಇದೆ. ಅವನು ಹರಿಹರದಲ್ಲಿ ಅಭೇದವನ್ನು ಉಂಟು ಮಾಡಬಾರದು ಅಂತ ನಮ್ಮಲ್ಲಿದೆ. ಹರಿಹರರು ಯಾರು ಬೇರೆ ಶಕ್ತಿ ಇರೋದು ಅವರು ಬೇರೆ ಒಂದೇ ಚೈತನ್ಯಕ್ಕೆ ಸೇರೋದು. ಅದನ್ನು ನಾವು ಹೋಗ್ತಾ ಇರ್ತಕ್ಕಂಥ ಅಹಂಕಾರಿ ರಾಕ್ಷಸರೆಲ್ಲರೂ ಶಿವನನ್ನು ಹೋಲಿಸಿಕೊಡುತ್ತಾರೆ ಡೆಲ್ಲಿ. ಯಾಕೆಂದ್ರೆ ಆಶುತೋಷ ಅಂತ ಒಂದು ಮೊದಲೇ ಹೆಸರಿದೆ. ಅಂದ್ರೆ ಆ ಡೆಲ್ಲಿ ಮೂರೇ ಪ್ರತ್ಯಕ್ಷನಾಗಿ ವರವನ್ನು ಕೊಡ ಇನ್ನೊಂದು ನೋಡೇ ಇರಬೇಕು. ಪರಿಣಾಮವನ್ನು ನೋಡ್ತಾನೆ ವರವನ್ನು ಕೊಡ್ತಕ್ಕಂಥದ್ದು. ಭಕ್ತರು ಕೇಳಿದರೆ ಹೊರ ಕೇಳೋದಂದ್ರೆ ಏನ್ ಬೇಕು ಕೇಳಿದ್ರೆ ಕೇಳೋದು ನಮ್ಮ ಕೆಲಸ. ನಾನು ಶಿಕೆ ಹಾಕೊಳ್ಳೋದು ಅಲ್ಲಿ ಕೇಳಿದ್ರೆ ಅಂತ ಕೇಳ್ಕೊಂಡು ಶಾಪ ಅವರಿಗೆ ಅವರು ಇವರು ಹಿರಣ್ಯಾಕ್ಷನ ಅವತಾರ ಪ್ರಹ್ಲಾದನಿಗೋಸ್ಕರವಾಗಿ ಆದದ್ದು. ಅದು ಪ್ರಹ್ಲಾದನಿಗೋಸ್ಕರವಾಗಿ ಆದರೂ ಸಹ ನಮ್ಮೆಲ್ಲರಿಗೂ ಪ್ರಯೋಜನವಾಯಿತು. ಲಕ್ಷ್ಮೀ ನರಸಿಂಹ ಅಂತಿದೆ, ಉಗ್ರ ನರಸಿಂಹ ಅಂತಿದೆ, ನಮಗೆ ಬರೇ ನರಸಿಂಹ ಅಂತಿದೆ. ಈಗ ನರಸಿಂಹದಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ. ನರಸಿಂಹ ಸಾಲಿಗ್ರಾಮ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇಟ್ಕೊಳ್ಳುವುದಿಲ್ಲ. ಅವರು ಯಾರು ಆರಾಧ್ಯ ದೇವರಾಗಿರ್ತಾರೋ ಕುಲದೇವರಾಗಿರ್ತಾರೋ ಅಂಥವರಿಗೆ ನರಸಿಂಹ ಆರಾಧ್ಯ ಕುಲದೇವರೇ ಇದ್ದಾರೆ. ನರಸಿಂಹ ಸಾಲಿಗ್ರಾಮ ಅಂದ್ರೆ ಸುಮ್ಮನೆ ವಿಷ್ಣು ಸಾಲಿಗ್ರಾಮ ಅಲ್ಲ. ಸ್ವಲ್ಪ ಅದಕ್ಕೆ ನಿಯಮಗಳು ಜಾಸ್ತಿ, ಗುಡಿ ಜಾಸ್ತಿ, ಮತ್ತು ಅದಕ್ಕೆ ನೈವೇದ್ಯ ಆಗಬೇಕು. ಏನು ಯಾರೋ ಮನೆಗಳಿಲ್ಲ ಅಂದ್ರೆ ಒಪ್ಪಿಗೆಲ್ಲಾದ್ರೂ ಹೋಗ್ಬೇಕಂತ ಆ ನರಸಿಂಹ ಸಾಲಿಗ್ರಾಮ ಒಟ್ಟು ಪೂಜೆ ನೈವೇದ್ಯ ತಪ್ಪೋದಂಗಿಲ್ಲ. ಅಷ್ಟು ಮಹತ್ವವನ್ನು ಪಡೆದಿದೆ. ಕೆಟ್ಟವಾದಂಥ ಅವತಾರ ಆದರೂ ಸಹ ಅದು ಮಹತ್ವವನ್ನು ಪಡೆದದ್ದು ಅದ್ಭುತ. ಪ್ರಹ್ಲಾದನೆ ಅನೇಕ ತೊಂದರೆಗಳನ್ನು ಎರಡು ಭಗವಂತ ಯಾರಿಗೇ ಒಲಿಬೇಕಾಗಿದ್ದರೂ ಪರೀಕ್ಷೆ ಮಾಡಿದ್ರೆ ಒಲಿಯೋದಿಲ್ಲ. ಹಾಗೆ ಟೈಮ್ ಟೇಬಲ್ ಇಲ್ಲ. ಈ ಸಾರಿ ಪರೀಕ್ಷೆ ಆಗುತ್ತೆ ಅಂತ ಟೈಮ್ ಟೇಬಲ್ ಭಗವಂತ ಅನ್ಕೊಂಡು ನಾಳೆ ಮನೆಗೆ ಪರೀಕ್ಷೆ ಮಾಡಿದ್ರೆ ನೀವು ರೆಡಿಯಾಗಿ ಹೋಗ್ತಿರ್ತಾರ. ಇಲ್ಲ, ನಮ್ಮ ಲೌಕಿಕ ಪರೀಕ್ಷೆಗೆ ಟೈಮ್ ಟೇಬಲ್ ಅವಧಿ ಉಂಟು. ಆದರೆ ಭಗವಂತನ ಕೊಡುವ ಪರೀಕ್ಷೆ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಪರಿಣಾಮ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ತದೆ ನನ್ನ ಪರೀಕ್ಷೆ ಆಗಿ ನನ್ನ ಪರೀಕ್ಷೆಯಾಗಿ ಹೀಗೆ ಮಾಡಬೇಕಾಗುತ್ತೆ ಅಂತ ನಾವು ಪರೀಕ್ಷೆ ಮಾಡಿದ್ರೆ ಯಾರನ್ನು ಅವರು ಒಪ್ಕೊಳ್ಳೋದಿಲ್ಲ. ಭಕ್ತರನ್ನ ನೋಡ್ತಾರೆ, ಅರ್ಧ ಅರಿತಾರೆ. ಅವಾಗಲೂ ಅವನು ಏನ್ ತಂದು ನಾವು ಅವನು ಬಿಡ್ಲಿಲ್ಲ ಅಂತಂದ್ರೆ ಇವನ ಅನನ್ಯ ಭಕ್ತ, ಅನನ್ಯ ಶರಣಾಗತಿ ಅಂತಂದ್ರೆ ಅವ್ರು ಏನೇ ಕಷ್ಟಗಳಿರಲಿ ಆ ಕಷ್ಟಗಳನ್ನ ಬಿಟ್ಟು ನಾವು ನಂಬಿದ ದೇವರನ್ನು ಬಿಡುವಾಗ ಅದಕ್ಕೆ ಬರೀ ಎಷ್ಟು ಮಟ್ಟಿಗೆ ಇದೆ ಇವರಲ್ಲಿ ಆ ಶ್ರದ್ಧಾಭಕ್ತಿ ಅಂತ ನೋಡೋದಕ್ಕೆ ಮಾಡಿರ್ತಕ್ಕಂಥದ್ದು ಒಂದು. ಯಾಕೆಂದ್ರೆ ಅನೇಕ ಕಷ್ಟಗಳು ತಂದು ಆನೆ ಕಾಲಿನಲ್ಲಿ ಕುಡಿಸಿದ ವಿಷ, ತಾಯಿ ಹತ್ರ ವಿಷ ಕುಡಿಸಿದ, ತಾಯಿ ಹತ್ರದಲ್ಲಿ ವಿಷ ಕುಡಿಸಿದ, ಅದರಲ್ಲೂ ಬದುಕಿ ಭಗವಂತ ವೇದಿತ ಅವನು ಆಲಿಸಿದ ಯಶಯವನ್ನ ಯಾರು ಬದುಕುವಂತ ನಾರಾಯಣನನ್ನು ಕಾಪಾಡ ವಾಸುದೇವ ಇದೇ ಹೇಳ್ತಾರೆ. ಇದನ್ನು ಕಾಪಾಡಿದವರು ಯಾರು? ನಾರಾಯಣ. ನನ್ನ ಉದಯದಲ್ಲಿರ್ತಕ್ಕಂಥ ನಾರಾಯಣ ನಿನ್ನನ್ನು ಕಾಪಾಡಿದವನೇ, ನನ್ನನ್ನು ಕಾಪಾಡಿದವನಪ್ಪ. ನೀನು ಏನು ಮಾಡಿದ್ರು ನನಗೇನು ಆಗುದಿಲ್ಲ ಅಂತ ಹೇಳಿ. ಆಗ ಮಗ ತನ್ನ ಮಾತು ರಾಜನ ಮಗ ತನ್ನ ಮಾತು ಕೇಳೋದಿಲ್ಲ. ಪ್ರಪಂಚದವರೆಲ್ಲ ಹೆದರಿ ಸಾಯ್ತಾರೆ. ದೇವತೆಗಳೆಲ್ಲ ಹೆದರಿ ಸುರವಿ ಸ್ವಾಹ ಅಂತ ಹೇಳೋದಿಲ್ಲ. ಅವನಿಗೆ ಅವನಿಗೆ ಆಗುವಂತ ಅಂತಹ ದೇವಿ ತಂದಿರಬೇಕು. ಎಲ್ಲರೂ ಹೆದರ್ತಾ ಇದ್ರು. ಅಂತಹ ಸಮಯದಲ್ಲಿ ಇವರು ಮಾತ್ರ ಅಪ್ಪನ ಮಾತು ಕೇಳಾಗಿಲ್ಲ. ಹೆದರುವುದವರೇ ಕೇಳ್ತಾರೆ. ಇವರಿಗೆ ಯಾವ ಹೆದರಿಕೆ ಇಲ್ಲ. ಯಾಕೆಂದ್ರೆ ನಂಬಿದ ದೇವರು ನನಗೆ ಬಿಡುವುದಿಲ್ಲ. ನಂಬಿಕೆ ಕೆಟ್ಟವರಿಲ್ಲವೋ ಶ್ರೀಧರ ನಿನ್ನ ನಂಬದೇ ಕೆಟ್ಟದೇ ಕೆಡಲಿ. ವಾಣಿ ನಂಬಿಕೆಯೇ ಪ್ರಧಾನವಾದದ್ದು. ಆ ನಂಬಿಕೆಯನ್ನು ತಿರುವಲಿಲ್ಲ. ನಾವು ನಂಬಿಕೆಯನ್ನು ಪ್ರಹ್ಲಾದ
ಅದಕ್ಕೆ ಎಷ್ಟೇ ಕಾಟುವುದು ಸಾಯಿಸ್ಬಿಡ್ತಾನಲ್ಲ ಅಂತ ಹೇಳ್ಬಿಡೋಣ ಅಂದ್ಬಿಟ್ರೆ ನಾವು ಒಪ್ಪಿಲ್ಲ. ಪ್ರಹ್ಲಾದ ಯಾವ ಕಾರಣ ಕೊನೆಗೆ ಒಂದು ದಿವಸ ಕೇಳಿದ, ಹಾಗಾದ್ರೆ ಎಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ. ಎಲ್ಲಿದ್ದಾನೆ ಅವನು? ನಾನು ನನ್ನಲ್ಲೂ ಇದ್ದಾನೆ. ನಾನು ನೀನು ಹೇಳ್ತೀಯಲ್ಲ, ಎಲ್ಲೂ ಅವನೇ ಇರೋದು, ಎಲ್ಲರೂ ಏನು ಕಾಟುವುದಲ್ಲೂ ಅಡ್ಕವಾಗಿದ್ದಾನೆ. ಈ ಕಮಲದಲ್ಲಿ ಈ ಕಮಲ ಎಲ್ಲ ಕಮಲಿದ್ದಾನೆ, ಹೊರಗೂ ಇದ್ದಾನೆ. ಉಪನಿಷತ್ವಾಗಿ ಅವನು ಎಲ್ಲಿದ್ದಾನೆ ಅಂದ್ರೆ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಗಾಳಿಗೆ ಇದ್ದಂತೆ ಗಾಳಿ ಹಾಕಿದ್ರೆ ಗಾಳಿ ಹೊರಗೂ ಇರುತ್ತೆ, ಒಳಗೂ ಇರುತ್ತೆ. ಒಳಗೂ ಹೊರ ಹೋಗೋದಕ್ಕೂ ಬೇಕು, ಗಾಳಿ ಓಡೋದಕ್ಕೂ ಬೇಕು. ನಿರ್ದಿಷ್ಟ ಒತ್ತಡದಲ್ಲಿ ಬಂದಿದ್ದಾಗ ಹೊಸಲ ಹಿಂದಿನೆಲ್ಲ ಸರಿ ಇದೆ, ಎರಡು ಮಾಡ್ತಾರೆ ಅಂದ್ರೆ ಓಡೋದಕ್ಕೂ ಬೇಕು, ಹೊರಗಡೆ ಹೊರಗಡೆ ಅಂತ ಬಹಿಷ್ಠ ತತ್ಸರ್ವಂ, ಒಳಗೂ ಹೊರಗೂ ಎಲ್ಲ ಕಡೆಯಲ್ಲೂ ನಿತ್ಯ ಇದ್ದಾನೆ ಇದ್ದಾನೆ. ಹಾಗೆ ನೋಡೋಣ ಮಾಡಕಮ್ಮ ಅಲ್ಲಿ ಹೊರಗಡೆ ವಜ್ರಚಿತವಾಗಿ ಎಲ್ಲ ಮಾಡಿರ್ತಾರೆ. ಆದರೆ ಅಂತಹ ಒಂದು ದೊಡ್ಡ ಅರಮನೆ ನಿರ್ಬೇಕಾಗಿತ್ತು, ಹೊರಗಡೆ ಮೊದಲೇ ಕಟ್ಟಿರ್ತಾನೆ, ಮೊದಲು ಏನಾದರೂ ಕಟ್ಟಬೇಕು ಇದ್ದಾನೆ. ಹಾಗೆ ನೋಡ್ತಾನೆ. ನಾನು ಇಲ್ಲಿವರೆಗೆ ಹುಡುಕಿ ಸಾಕಿದೆ, ನನಗೆ ಎರಡು ಕೂಡ ಬರ್ತಾನೆ ಇಲ್ಲ. ನೋಡೋಣ, ಒಂದು ವೇಳೆ ನೀನು ಹೇಳಿದಾಗೆ ಮರದಲ್ಲಿದ್ದರೆ ನಾನು ಅವನು ವಿಚಾರಿಸ್ಬಿಡ್ತೇನೆ ಅಂತ ಮರಕ್ಕೆ ಹೊಡೆದ ತಂದರೆ ಜಲಾಘಾತದಿಂದ ಅವನು ಎಷ್ಟು ಅಂದರೆ ಆ ಮರಕ್ಕೆ ಹೊಡೆದ ಕೂಡಲೇ ಕಂಬ ಸೀಳಿ ನರಸಿಂಹ ಪರೀಕ್ಷೆಯಲ್ಲಿ ಪಾಸ್ ಆದವರೀಗ ಇಬ್ಬರಿಗೂ ಆಯ್ತು, ಅವನಿಗೂ ಆಯ್ತು. ವಿರೋಧ ಮಾಡಲಿಕ್ಕೆ ಹೋಗಿಲ್ಲ. ಇವನಿಗೆ ಮುಕ್ತಿ ಕಾಲ ಬಂದಿದೆ ಈ ಜನ್ಮದಲ್ಲಿ, ಇವನಿಗೆ ದರ್ಶನದ ಭಾಗ್ಯ ಬಂದಿದೆ. ಪ್ರಹ್ಲಾದನಿಗೆ ಆಗಿದೆ. ಅವನಿಗೆ ಮೊದಲೇ ವರ ಅನ್ನೋದು ನಮಗೆಲ್ಲ ಗೊತ್ತೇ ಇತ್ತು. ವರ ಕೇಳ್ಕೊಂಡಿತ್ತು ಹೇಳು, ನನಗೆ ನಾನೇ ಬುದ್ಧಂತ ಹೀಗೆ ಕೇಳ್ತೇವೆ. ನಾವೇ ಬುದ್ಧವಂತರು, ಐಶ್ವರ್ಯದಲ್ಲಿ ಆಗ್ಬೋದು, ದುಡ್ಡಿಯಲ್ಲಿ ಆಗ್ಬೋದು. ನಾಲ್ಕು ಅಕ್ಷರ ಕಲಿತು ನಾವು ನಾಲ್ಕು ಕ್ಲಾಸ್ ಆಗ್ಬಿಟ್ಟು ನಾವೇ ಸಿಗೋದು, ಅಂದರೆ ಉಪನ್ಯಾಸ ನಾನೇ ಉಪನ್ಯಾಸ. ಈ ಯಥಾರ್ಥೆಲ್ಲ ನಮ್ಮ ಬಂದು ನಾವು ಅಹಂಕಾರದ ನುಡಿಯನ್ನು ಏರಿ ಭಗವಂತರನ್ನು ಮರೆತು ಕೊಡ್ತೇವೆ. ಆದ್ರೆ ಪ್ರಹ್ಲಾದ ಮಾಡಲಿಲ್ಲ. ಬಂದ ತಕ್ಷಣ ಅವನ ಅವತಾರ ನೋಡಿದ್ರೆ ಯಾರು ಹ್ಯಾಂಗೆ ಕರ್ಕೊಂಡು ಪ್ರಹ್ಲಾದ ಗೊತ್ತಿಲ್ಲ. ಅವನ ಅವತಾರವನ್ನು ನರಸಿಂಹ, ಅವನು ಒಳಗೋಲ್ಲ ಹೊರಗೋಲ್ಲ, ಮೇಲೋಲ್ಲ ಕೆಳಗೋಲ್ಲ, ಮನುಷ್ಯನಲ್ಲ ಪ್ರಾಣಿಗಳಲ್ಲ, ಅನ್ನೋಲ್ಲ ನನ್ನ ಆಗಬೇಕು. ಮನುಷ್ಯರು ಆಗ್ಬೋದು, ಪ್ರಾಣಿಗಳು ಆಯುಧವೂ ಆಗ್ಬಾರ್ದು, ನಿರಾಯುಧವೂ ಆಗ್ಬೋದು. ಆಯುಧ ಯಾರು ಇರ್ತಾರೆ, ಹಾಗೆ ನಿರಾಯುಧ ಇಂಥ ಹೊರ ಹುಟ್ಟಲ್ಲಿ ಯಾರು ಬರ್ತಾರೆ ಅಂತ ಒಂದು ಚೆನ್ನಾಗಿ ಕೇಳಿದ್ದ. ಈಗ ಅವನು ಆ ಅರಮನೆಯ ಇದರಿಂದ ಅವನು ಕಂಬ ಒಳಗಡೆ ಬಂದವನೇ ಏರನ್ನೇ ಹಾಕೊಂಡು ಬಂದು ಹಿಡಿದು ತಗೊಂಡಾಗ ಅರಮನೆಯ ಹೊಸ್ತಿರ ಬೇಕು, ಒಳಗೋಲ್ಲ ಹೊರಗೋಲ್ಲ, ಬೇರು ಹೋಲ್ಲ, ಕೆಳಗೋಲ್ಲ. ಹಾಗೆ ತನ್ನ ಉಗುರು ಬೆಳೆತಾನೆ. ಹೇಗಿದ್ರು ಶ್ರೀಮಂತ ಉಗುರು ಗೊತ್ತಲ್ಲ ಹೇಗಿರುತ್ತೆ ಅಂತ. ತಕ್ಷಣ ತೊಡೆ ಮೇಲೆ ಅವನು ಇಟ್ಟು ಹೇಳ್ದ, ಮಾಂಸ ಕರಡದು ಅಲ್ಲ ಕಿತ್ಕೊಳ್ಳೋದು. ಇಷ್ಟು ಕೋಪ ಇತ್ತು ನರಸಿಂಹನಿಗೆ ಅಂತಂದ್ರೆ ಅವನು ನಿಜವಾದ ಉಗ್ರ ನರಸಿಂಹ. ಆವಾಗ ಅಂತಹ ಉಗ್ರ ಆ ಇದನ್ನೆಲ್ಲ ತೀರ ತನ್ನ ಸರವಾಗಿ ಹಾಕೊಂಡು, ಅವನ ಕರುಣೆಲ್ಲ ತೀರ ತನ್ನ ಕುತ್ತಿಗೆಗೆ ಹಾಕೊಂಡು ಬಾಯಿಗೆ ಕಚ್ಚಿ ಹರಿದು ಅವನ ರಕ್ತ ಬಾಯಿಗೆ ಸೋರ್ತಾ ಇದೆ. ನರಸಿಂಹನ ಬಾಯಿಗೆ ರಕ್ತ ಎಲ್ಲ ಸೋರ್ತಾ ಇದೆ. ಕೈಯೆಲ್ಲ ರಕ್ತ, ಕಡೆಗೆಲ್ಲ ರಕ್ತ, ಎಲ್ಲ ರಕ್ತ. ಅಷ್ಟೊತ್ತಿಗೆ ದೇವತೆಗಳೆಲ್ಲ ಬಂದರು. ಏನು ಕಥೆ ಇದು ಅಂತ ಕೋಪ ಕಾಡಲಾದ್ರೆ ಏನು ಉಗ್ರನಾಗಿ ಇದ್ದಾನೋ ಸಂದ ಆಯ್ತು. ಆದ್ರೆ ಇವನು ಕೋಪ ಮಾತ್ರ ತಂದಿಲ್ಲ. ಯಾಕೆ ಕೋಪ ತಂದಿಲ್ಲ? ಏನು ಪ್ರಳಯ ಕಾಲದ ಉಗ್ರನಂತ ಆಗ್ಬಿಟ್ಟಿಲ್ಲ ನರಸಿಂಹ. ಹೇಗೆ ಸಮಾಧಾನ ಮಾಡೋದು? ಯಾರಿಗೂ ಸಾಧ್ಯ? ದೇವತೆಗಳಂತೂ ಹೆದರೋದು, ನಮ್ಮಂತೂ ಸಾಧ್ಯ ಇಲ್ಲ. ಅವನಿಗೆ ಇಟ್ಕೊಳ್ಳೋಕೆ ಸಾಧ್ಯ? ಆ ಕಣ್ಣು, ಆ ಕೋಲೆದಾಡೆ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಮೂಲಬೇಕು. ಲಕ್ಷ್ಮೀ ದೇವಿ ಹೇಳಿದರು, ನಿನ್ನ ಅರ್ಧ ಅಂಕಿತಾನೆ ನೀನು, ಅವನೇನಾದ್ರು ಸಮಾಧಾನ ಮಾಡೋಣ, ನಿನ್ನಂತೆ ಆಗ್ತದೆ. ಲಕ್ಷ್ಮೀ ದೇವರು ಹೆಣ್ಕೊಂಡು ಈ ಅವತಾರ ನೋಡಿಲ್ಲ, ನಮ್ಮ ಯಜಮಾನ ಹೋದ್ಕು ಅನ್ನೋಕ್ಕಾಗಲಿಲ್ಲ. ಅವ್ರ ಕಣ್ಣಲ್ಲಿ ಕಣ್ಣಿಗೆ ನೋಡೋ ಶಕ್ತಿಗೆ ನನಗೆ ತೋರು ನೋಡಿದೆ. ಆಗ ದೇವತೆಗಳು ಲಕ್ಷ್ಮೀ ದೇವಿ ಎಲ್ಲರೂ ಕೇಳ್ಕೊಂಡು ಹೋಗು, ನಿನ್ನ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿನಗಾಗಿ ಅವನ ಅವತಾರ ಕಾಳದ, ನಿನ್ನ ರಕ್ಷಣೆಗಾಗಿ ಕಾಳದವು.
ನೀನು ಮಾತಾಡಿ ಕೇಳ್ತಾನೆ, ನೀನೇ ನನಗಂತೂ ಸಾಧ್ಯ ದೇವರೆಲ್ಲ ವಿಫಲರಾಗುತ್ತೆ. ಆಗ ಪ್ರಹ್ಲಾದ ಶುರು ಮಾಡ್ತಾರೆ ಪ್ರಾರ್ಥನೆ. ಒಂದು ಭಗವಂತನ ಬಗ್ಗೆ ಇದೆಯಂತೆ, ನಾವು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನರಸಿಂಹನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ 60 ಶ್ಲೋಕಗಳಿವೆ. ಶ್ಲೋಕ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇದ್ದಾರೆ. ಈ ಅವತಾರ ಶಾಂತವಾಯಿತು, ನಗುವಾಯಿತು, ಎಲ್ಲರಿಗೂ ಅಭಯವನ್ನು ಇತ್ತು. ಯಾರು ಹೇಳಬೇಡಿ, ಎರಡನೇ ಕಷ್ಟ ಆಯ್ತು. ಆಗ ಪ್ರಹ್ಲಾದ ಅವನನ್ನು ಕೇಳ್ಕೊಂಡಿದ್ದು ಹೇಗೆ ಉಪನ್ಯಾಸವನ್ನು ಹೇಳಿದ್ದೇನೆ, ನಾನು ನೀವೆಲ್ಲ ಹೆದರೋದಿಲ್ಲ, ನೀನು ಎಷ್ಟೇ ಬಂದ್ಬಿಟ್ಟು ನಾನು ಹೆದರೋದಿಲ್ಲ, ನೀನು ವ್ಯಕ್ತವಾದ ಯಾವತ್ತೂ ನಾನು ಹೆದರೋದಿಲ್ಲ ಭಗವಂತ. ನಾನು ಹೆದರೋದು ಒಂದಕ್ಕೆ ಈ ಸಂಸಾರ ಹುಡುಗ ಇದಾದ ವರ್ಷದ ಹುಡುಗ, ನನಗೆ ಈ ಸಂಸಾರದ ಭಯ ಆಗಿದೆ. ಈಗ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಿಮ್ಮಂದ್ರೆ ನಮಗೆ ಮಾತ್ರ ಬಂದಿದ್ದಲ್ಲ. ಇದು ಆ ಪಾಪ ಹುಡುಗನಿಗೆ ಬಂತು. ಯಾಕೆ ನನ್ನ ಕೊಡೋದು? ದೈತ್ಯ ಕುಲದಲ್ಲಿ ಹುಟ್ಟಿದವನು. ದೈತ್ಯ ಕುಲದಲ್ಲಿ ಹುಟ್ಟಿದವನು ರತ್ನ ತಿಪ್ಪೆ ಗುಂಡಿ ಹೆಸರು ಹೇಳ್ದ. ನನ್ನನ್ನು ತಾನು ಕಲ್ಕೊಳ್ಳೋದು ಅದಕ್ಕೆ ಹೆಸರಾಗೋದಿಲ್ಲ. ಒಂದು 3 ಕೊಡೋದು ಹೊರಗೆ ಹೇಗಿದ್ರೆ ಹಾಗೆ ಇರ್ತದೆ. ಆ ವಜ್ರ ಮುತ್ತು ಭಿನ್ನ ಹಾಗೆ ಇರ್ತದೆ. ಯಾರಿಗೂ ಸೇರೋದಿಲ್ಲ. ತಾನು ಕಾಪಾಡಿಕೊಂಡಿದ್ದಾನೆ. ಹಾಗೆ ಲಾಕ್ಷಣ ಕುಲದಲ್ಲಿ ಹುಟ್ಟಿದರೂ ಸಹ ಈ ಪ್ರಹ್ಲಾದ ಮಾತ್ರ ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ದಿದ್ದು ನಾರಾಯಣನ ಸ್ಮರಣೆ ಮಾಡಿ, ಭಗವಂತನ ಸ್ಮರಣೆ ಮಾಡಿ ಅವನು ಉದ್ಧಾರ ಮಾಡ್ತಾರೆ. ಯಾರು ಉದ್ಧಾರ ಅವರಿಗೆಲ್ಲ ಇವರಿಗೆ ಎಲ್ಲರಿಗೂ ನಾರಾಯಣತ್ವವನ್ನು ಪ್ರಚಾರ ಮಾಡಿ ಬಿಟ್ಟಿದ್ದಾರೆ. ವಿಚಾರ ಮಾಡಿ ಬಿಟ್ಟವರು ಎಲ್ಲರಿಗೂ ಬೋಧನೆ ಮಾಡ್ತಾ ಇಲ್ಲ. ಆವಾಗ ಇವನಿಗೆ ನರಸಿಂಹನ ಕುರಿತು ಪ್ರಾರ್ಥನೆ ಮಾಡಿದ. ಅದರಲ್ಲಿ ಅವನ ಹೇಳಿದ್ರೆ ಮಕ್ಕಳಿಗೆ ಹೇಳಿದ್ದು ಅದೇ, ಅವನ ತನ್ನ ಒಡನಾಡಿ ಶಿಷ್ಯರಿದ್ದಾರ ಅವರಿಗೂ ಹೇಳಿದ್ದು ಅದೇ, ಎಲ್ಲರಿಗೂ ಹೇಳಿದ್ದು ಅದೇ. ನರಸಿಂಹನ ಹತ್ರ ಹೇಳಿದ್ರೆ ನಾನು ಸಂಸಾರಕ್ಕೆ ಆ ಸಂಸಾರ ಬಂಧನದಿಂದ ಇದು ಪ್ರಹ್ಲಾದ ತನ್ನ ಮಕ್ಕಳಿಗಾಗಿ ಹೇಳಿದ್ದಲ್ಲ ಅಂತ ನಾವು ಭಾವನೆ ನಿಜವಾಗಿಯೂ ನಮ್ಮೆಲ್ಲರ ಪರವಾಗಿ ಕೇಳ್ಕೊಂಡಿದ್ದಾನೆ. ಹೇಗೆ ಶ್ರೀಕೃಷ್ಣ ವಿಕೋಪದೇಶನ ಅರ್ಜುನನ ಮೂಲಕವಾಗಿ ಎಲ್ಲರಿಗೂ ಪ್ರತಿಯೊಂದು ನೆಪದಲ್ಲಿ ಗೀತೋಪದೇಶ ಅವನು ತಿಳಿಯುತ್ತ. ಆದರೆ 18 ಅಧ್ಯಾಯಗಳಲ್ಲಿ 7 ಸ್ತೋತ್ರಗಳಲ್ಲಿ 7 ಶ್ಲೋಕಗಳನ್ನು ಅವನು ಉಪದೇಶ ಮಾಡಿದ ಪ್ರಪಂಚಕ್ಕೆ ಅಂದರೆ ಅರ್ಜುನ ಒಂದು ಮಾಧ್ಯಮ ಅಷ್ಟೇ. ಹಾಗೆ ನಮ್ಮ ಪ್ರಹ್ಲಾದ ಸಂಸಾರದಿಂದ ನನ್ನ ಹಾಳು ಮಾಡುವುದು ಅಂತ ಹೇಳಿದ್ದು ನಮ್ಮೆಲ್ಲರ ಪರವಾಗಿ, ನಾವೆಲ್ಲರದ್ದು ಏಕತೆಗೆ ಭಗವಂತನಿಗೆ ಕುರಿತುಕೊಂಡ. ಆಗ ಅವನು ಶಾಂತನಾಗಿ ಅದೇ ಆಧಾರವನ್ನು ಇಟ್ಟುಕೊಂಡು ಶಂಕರ
ನನಗೆ ನಿನ್ನ ಕೈಯನ್ನು ಎತ್ತಿ ನನ್ನ ನನ್ನ ಕೈ ಹಿಡಿದ ಅನೇಕ ಉದಾಹರಣೆಗಳು ಯಾವ್ಯಾವ ರೀತಿ ಉಪಕಾರ ಹೇಗಿದೆ ಶ್ರೀಮತ್ ವಯೋನಿಧಿ ಶ್ರೀಮತ್ತಂದ್ರೆ ಶ್ರೀಮಂತವಾದ ಸಂಪರ್ಕದ ಸಮುದ್ರಕ್ಕೆ ರತ್ನಾಕರ ಆಕರ ಅಂದ್ರೆ ಮೂಲ ರತ್ನಕ್ಕೆ ಮೂಲನಾಗಿರ್ತಕ್ಕಂಥದ್ದು ಶ್ರೀಮಂತಂದ್ರೆ ರತ್ನಾಕರ ಅಂತ ಶ್ರೀಮಂತ ವಯೋನಿಧಿ ಕ್ಷೀರಸಾಗರ ಕ್ಷೀರಸಾಗರ ಅಂದ್ರೆ ಎಲ್ಲರೂ ಇದೆಯೋ ಬೆಳಿ ಬೆಟ್ಟ ಇದೆಯೋ ಬೆಳಿ ಕೈಲಾಸವನ್ನು ಕೂಡ ಹಿಮಾಚಲ ಬೆಳ್ಳಿ ಬೆಟ್ಟ ಹಾಗೆಯೇ ಕ್ಷೀರ ಸಮುದ್ರದಲ್ಲಿ ಅವನು ವಾಸ ಕೇಳಿಸಬೇಕು ವಯೋನಿಧಿ ನಿಕೇತನ ಅಂದ್ರೆ ಅತಿ ಶ್ರೀಮಂತ ರತ್ನಾಕರನಾದ ವಯೋನಿಧಿಯೇ ನಿನ್ನ ಮನೆ ಸಮುದ್ರದ ಮಧ್ಯದಲ್ಲಿ ಮನೆ ಅದರಲ್ಲಿ ಆದಿಶೇಷನ ಮೇಲೆ ಮಲಗಿರುವುದು ಚಕ್ರಪಾಣೆ ಅದು ವಿಷ್ಣುವಿನ ಆಯುಧವ ಕೃಷ್ಣನ ಆಯುಧವು ಮಹಾವಿಷ್ಣು ಚಕ್ರ ಗದಾ ಪದ್ಮ ಆ ನಾಲ್ಕು ಆಯುಧ ಎಲ್ಲ ದೇವರುಗಳಿಗೆ ನಮ್ಮಲ್ಲಿ ಆಯುಧ ಇದೆ ನಾವು ನಮಗೆ ಬಂದಾಗ ಆಯುಧ ಇರಬೇಕು ಯೋಗಾಯುಧ ಹೋದರೆ ಪೂಜೆ ಪ್ರಯತ್ನವನ್ನು ಮಾಡಬೇಕು ಎರಡೂ ಇದರಲ್ಲಿ ವಯೋನಿಧಿ ನಿಕೇತನ ಚಕ್ರ ಪಾಡಿ ಚಕ್ರ ಬಂದ್ರೆ ಎಲ್ಲ ದೇವರುಗಳು ಆಯುಧ ಇದೆ ದೇವರೇ ಅಭಯ ವರದ ಆಯುಧ ಇಷ್ಟು ಇದೆ ಭಗವಂತನಲ್ಲಿ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊಳ್ತಾರೆ ಈ ನರಸಿಂಹನ ಗೊತ್ತಿರ್ಬೋದು ಆಯುಧವನ್ನು ತಗೊಂಡಿಲ್ಲ ಯಾವ ಆಯುಧ ಬರೀ ಊರಿನಿಂದ ಊರು ಮತ್ತು ಊರೇ ದಾಳಿ ಭೋಗೀಂದ್ರ ಭೋಗ ಮಣಿರಾಜಿತ ಕುಂಜಿ ಹೋಗುತ್ತೆ ಆದಿಶೇಷನ ಮೇಲೆ ಮಣಿತಾನೆ ಅದು ಮಹಾವಿಷ್ಣು ಆ ಮಹಾವಿಷ್ಣು ಅವತಾರ ಮಹಾವಿಷ್ಣು ಹೇಳ್ತಾರೆ ವಯೋನಿಧಿ ನಿಕೇತನ ರತ್ನಾಕರನಾದ ಕ್ಷೀರ ಸಮುದ್ರವೇ ನಿನಗೆ ಮನೆ ಮಲ್ವಾಸವಾಗಿದೆಯಾ ಚಕ್ರವನ್ನು ಹಿಡಿದಿದೆಯಾ ಭೋಗೀಂದ್ರ ಭೋಗೀಂದ್ರ ಅಂದ್ರೆ ಸತ್ಯಗಳ ಒಳ್ಳೆಯ ನಾಗೇಂದ್ರ ಭೋಗ ಮಣಿರಾಜಿತ ಕುಂಜಿ ಹೋಗುತ್ತೆ ಆ ಆದಿಶೇಷನ ಮಣಿ ಇರ್ತದೆ ಸಪ್ಪ ಮಣಿ ಅಂತ ಆ ವಿದ್ಯೆಯ ಮೇಲೆ ಸಪ್ಪದ ಮಣಿ ಇರ್ತದೆ ನಿಜವಾದ ಮೊದಲಿಂದ ನೀನು ಕಲ್ಪಡಿಸ್ತಾ ಇದ್ದೀವಿ ಇದು ಮುಖ ಹೊಡಿತಾ ಇದೆ ಮೊದಲೇ ಪ್ರಕಾಶಮಾನ ಮೂರ್ತಿ ಅದರಲ್ಲಿ ಆ ನಾಗರಲ್ಲಿ ಆದಿಶೇಷ ಎಷ್ಟು ಹೆಡೆಗಳು ಆ 1000 ಹೆಡೆಗಳ ಮಣಿ ದೀಪಗಳು ಇನ್ನು ಬಿಡ್ತಾರೆ ರಾಜಿತ ಅಲಂಕಾರವಾಗಿ ಕಾಣ್ತಾ ಇದ್ದ ಪುಣ್ಯ ಮೂರ್ತಿ ಯೋಗೀಶ ಯೋಗಿಗಳಿಗೆಲ್ಲ ಒಡೆಯನೆ ನಾವು ಬೇಕಾದ್ರೆ ಯೋಗಿಗಳಿಗೆಲ್ಲ ಒಡೆಯ ಈಶ ಅಂತ ಒಡೆಯ ಯೋಗಿ ಎಲ್ಲ ವಿಶೇಷಣ ನರಸಿಂಹನಿಗೆ ಶಾಶ್ವತ ಆದೇ ಹಾಗೆ ನರಸಿಂಹ ಹುಟ್ಟಿದ್ದಲ್ಲ ಹೇಗೆ ಆ ಜಡಕ್ಕೆ ಬಂದ ಹೋದ ಅಷ್ಟೇ ಆ ಭಗವಂತನಿಗೆ ಶಾಶ್ವತ ಅನಾದಿ ಅನಂತ ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಮಧ್ಯವೂ ಇಲ್ಲ ಹಾಗಿದ್ದಾಗ ಅವನೊಂದು ನಿರ್ಮಯ ಸ್ವರೂಪ ಒಂದು ಬೆಳಕು ಅದು ಬೇಕು ಅಂದಾಗ ಸಾಕಾರ ರೂಪವನ್ನು ಕಾಣ್ತದೆ ನಾವು ಬೇರೆ ಬೇರೆ ಹೆಸರಿನಿಂದ ಕರೀತೇವೆ ಆ ದೇವರನ್ನು ಈಗ ನಮ್ಮ ಅಪ್ಪನೇ ಬೇರೆ ಬೇರೆ ನೋಡುವಾಗ ಅಪ್ಪ ಅಜ್ಜ ಅಂತಾರೆ ಇನ್ನೊಬ್ರು ಅಣ್ಣ ಅಂತಾರೆ ಇನ್ನೊಬ್ರು ಅಮ್ಮ ಅಂತಾರೆ ಅಂತಾರೆ ಅಪ್ಪ ಅಂತಾರೆ ಚಿಕ್ಕಮ್ಮ ಯಾರು ಏನೇನು ಅನ್ನಿಸ್ತಾರೋ ನಮ್ಮ ಸ್ವರೂಪ ಹಾಗೆ ನಾವು ಅನೇಕ ದೇವರ ಹೆಸರುಗಳನ್ನು ತರಲು ಆ ಮೂಲ ಆಸೆ ಕಣ್ಣಿಗೆ ಕಾಣ್ತ ಕೈಗೆ ಸಿಗದ ಅನಾದಿ ಅನಂತ ಆನಂದ ಘನ ಸ್ವರೂಪ ಮಾಡುತ್ತದೆ ಶಾಶ್ವತ ಆದಿ ಅಂತ್ಯಗಳಿಲ್ಲ ಶಾಶ್ವತನಾಗಿ ನಮ್ಮೆಲ್ಲ
ಬಿಡುತ್ತೆ, ನಮ್ಮ ಶರೀರ ಬಿಡುತ್ತೆ. ಭವಾಬ್ದಿ ಹೋದ ನೀರು ಏನ್ ಮಾಡ್ಬೇಕು? ಯಾಕೆ ನಿನ್ನನ್ನು ಶರಣಾಗತನಾಗಿ ನಾನು ಬಂದಿದ್ದೇನೆ, ಎಲ್ಲರಿಗೂ ಆಶ್ರಯ ಕಷ್ಟದಲ್ಲಿ ಆರ್ತರಾಗಿ ಬಂದಿರತಕ್ಕಂಥವ್ರಿಗೆ ಶರಣಾಗತರಾಗಿರ್ತಕ್ಕಂಥವ್ರಿಗೆ ನೀನು ಆಶ್ರಯವನ್ನು ಬಂದಿದ್ದು ಯಾರನ್ನು ನಂಬಿಕೊಂಡ್ರು ಆಗುತ್ತಿಲ್ಲ. ಎಲ್ಲರೂ ಕೈಕೊಂಡ್ರೆ ಒಂದಲ್ಲ ಒಂದು ಪ್ರಾಣ ಹೋದ್ರೆ ಯಾರು ನಮ್ಗೆ ಅಲ್ಲಿವರೆಗೆಲ್ಲ ನೋಡ್ಬೋದು, ಸಾಯುವವರೆಗೂ ನೋಡ್ತಾರೆ. ಹದಿನೈದು ನಮ್ಮೊಂದು ಇದೆಯಲ್ಲ, ಮುಂದಿನ ಜನ್ಮ ಹೇಗಿರುತ್ತೆ ಅವಾಗಾದ್ರೂ ನಮ್ಮದು ಒಳ್ಳೆ ಬೆನ್ನು ಕೊಡಬೇಕಲ್ಲ. ಮನುಷ್ಯರಿಗೆ ಬರಬೇಕಾಗಿದ್ರೆ ಎಲ್ಲ 84 ಕೋಟಿ ರಾಶಿಗಳನ್ನು ದಾಟಿರೋ ಬಂದಿದ್ದೇವೆ ಅಂತ ಎಲ್ಲ ದಾಟಿಬಿಡವೆ. ಈಗ ಒಳ್ಳೆ ಮಾಡಿ 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 ಅದು ಪುನರ್ಜನ್ಮವನ್ನು ಹುಟ್ಟಿಯದತ್ತು ಪುನರ್ಜನ್ಮವನ್ನು ಆಗ್ತಾ ಆಗ್ತಾ ಅತಿ ಅಮೂಲ್ಯವಾದ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ. ಅದನ್ನೇ ವಿವೇಕಾನಂದ ಹೇಳ್ತಾರೆ, ಎಂತೂ ನರಜನ್ಮ ದುರ್ಲಭಂ. 24 ಕೋಟಿ ಜನ್ಮರಾಶಿಗಳಲ್ಲಿ ಮನುಷ್ಯ ಜನ್ಮ ದುರ್ಲಭವಾದದ್ದು. ಏನಾದರೂ ನಾವು ಬಿಡುಗಡೆಗೆ ಅನುಕೂಲ ಇದೆ ಅಂದರೆ ಮನುಷ್ಯ ಜನ್ಮ ಬರ್ತದೆ. ಏನೋ ದೊಡ್ಡ ಅಪರಾಧ ಏನೋ ದೊಡ್ಡ ಪ್ರಾಣಿ ವರ್ಗದಲ್ಲಿ ಪಡೆದಿರೋದು ಮನುಷ್ಯ ಜನ್ಮ ಬರೋದೇ ನಿನ್ನ ಕೊನೆಯದಿದೆ. ಈಗ ಮೋಕ್ಷಕ್ಕೆ ಬೇಕಾದ ಪ್ರಯತ್ನ ಮಾಡೋದು. ಆದ್ರೆ ನಮಗೆ ಎಲ್ಲಿ ಅದು ಆಗಿದೆ ಇನ್ನೂವರೆಗೂ ಸುಲಭವಾಗಿ ಆಗೋದಿಲ್ಲ. ಜನ್ಮ ಒಂದಾಗಿದೆ, ಪುನರ್ಜನ್ಮ ಇರ್ತಾರೆ, ಒಳ್ಳೆ ಜನ್ಮ ಕೊಡ್ಬೋದು ನಮಗೆ. ಈಗಿನಕ್ಕಿಂತ ಸ್ವಲ್ಪ ಬೇರೆ ಗ್ರೇಡ್ ಯಾರು ಹೋಗಬಾರ್ದು, ಗ್ರೇಡ್ ಒಳ್ಳೆ ಸಂಸ್ಕಾರ ಮಾಡಬೇಕು. ಕೃಷ್ಣ ವೃದ್ಧರಿಗೆ ತತ್ವ ಹುಟ್ಟು ನಾವಲ್ಲ, ನಮ್ಮ ಸಾಧನೆ ಆಗಿರೋದಿಲ್ಲ, ನಮ್ಮ ಕಥೆಯನ್ನು ಮುಂದೆ ಇಲ್ಲ. ನೀನು ಶ್ರೀಮತಾಂಗೆ ನೀನು ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಸಂಸ್ಕಾರವನ್ನು ನಿನ್ನ ಧಾರವಾಹಿ ಕಂಟಿನ್ಯೂ ಆಗುತ್ತದೆ. ಆ ಜನರನ್ನು ಮತ್ತು ಏನು ಗಳಿಕೆ ಇಲ್ಲವರಿಗೆ ಅವರು ಪ್ರಯೋಜನ ಕೊಡ್ತಾರೆ. ಹಾಗೆ ನಮಗೂ ಅಷ್ಟೇ, ನಾವು ಈ ಜನರಿಂದ ಬಂದರೆ ಪ್ರಯೋಜನಕ್ಕೆ ಮುಕ್ತಿಸಿದರೆ ಒಳ್ಳೆಯ ಮನುಷ್ಯರನ್ನಾದರೂ ಶ್ರೇಷ್ಠರಾಗಿ ಯೋಗಿನ ಈಗೆಲ್ಲ ಬೇಕಾದಷ್ಟು ಅವಕಾಶಗಳಿವೆ. ಈಗ ಒಂದು ಬ್ರಾಹ್ಮಣರು ಬರಬೇಕಾಗಿದ್ರು ಇದೆಲ್ಲ ಕಳ್ಕೊಂಡು ಬರ್ಬೇಕಂದ್ರೆ ಮನೆಯೇ ಮಾಡ್ಬೇಕು. ಇನ್ನು ಮುಂದೆ ಇಲ್ಲ, ಅದನ್ನ ಹಾಳು ಮಾಡ್ಕೊಂಡಾಗ ಮತ್ತೆ ಹಾಳು ಮಾಡ್ತಾರೆ. ಯಾವ ಹಾವು ಏನು ಆಗ್ತಾಯಿತ್ತು ಅವಕಾಶ ಬೇಕಾದ್ರೆ ಕೆಳಗೆ ಏನೇ ಹುಡುಕಿದ್ರೆ ಮೇಲೆ, ಇದು ನಮ್ಮ ಸ್ಥಿತಿ. ಅದನ್ನ ಭವಾದಿ ಹೋಗ ಭವ ಎನ್ನುವಂಥ ಸಂಸಾರವೆಂಬ ಸಮುದ್ರದಲ್ಲಿ ನಾನು ಹುಡುಕ್ತಾ ಇದ್ದೇನೆ. ಇದಕ್ಕೆ ದೋಣಿಯಂತೆ ನೀನು ಬರಬೇಕು. ದೋಣಿ ಕಾಪಾಡ್ತಕ್ಕಂಥ ನಮ್ಮನ್ನ ಮೇಲೆ ಲಕ್ಷ್ಮೀ ನರಸಿಂಹ ಮಹಾದೇವಿ ಲಕ್ಷ್ಮೀ ನರಸಿಂಹ ನನ್ನ ಈ ಸಂಸಾರದ ಸೂತ್ರದಲ್ಲಿ ಉಳಿದಿರುವ ನನ್ನನ್ನು ಈ ಭಾರತವನ್ನು ಈ ಬಂಧನದಿಂದ ರಕ್ಷಣೆ ಕಿರೀಟ ಕೋಟಿ ಕಾಂತಿ ಕಾಂತ. ಅದನ್ನು ಕೆಲವರು ಇದನ್ನ ಬಿಡಿಸಿ ಹೇಳ್ತಾರೆ. ಕಿರೀಟ ಕೋಟಿ ಕಾಂತಿ ಕಮಲ ಮಲ ಕಾಂತಿ ಕಾಂತ. ಇಲ್ಲಿ ಒಂದು ಶಬ್ದ, ಆ ಎಲ್ಲೆಲ್ಲಿ ಗೆರೆ ಕೊಟ್ಟಿದ್ದಾರೋ ಅಲ್ಲಿ ನಾವು ಬಿಡಿಸುವ ಕಿರೀಟ ಕೋಟಿ ಸಂಗಟ್ಟಿತ ಕಿರೀಟ ಕೋಟಿ ಸಂಗಟ್ಟಿತ ಕಮಲ ಮಧ್ಯದಲ್ಲಿ ಸಮಾಂತರ ಯಾರ್ಯಾರು ನಮಸ್ಕಾರ ಮಾಡ್ತಾರೆ ಭಗವಂತ? ಬ್ರಹ್ಮ, ಇಂದ್ರ, ರುದ್ರ, ವರುಣ ಅಂದ್ರೆ ದೇವತೆಗಳು. ಬ್ರಹ್ಮಾದಿ ಬ್ರಹ್ಮ ರುದ್ರನೂ ಬರ್ತಾರೆ ಅದರಲ್ಲಿ, ತ್ರಿಮೂರ್ತಿಗಳಲ್ಲಿ. ಯಾಕೆಂದ್ರೆ ಇವರು ವಿಷ್ಣುನಂತರ ಹಾಗಾಗಿ ಇಲ್ಲಿ ವಿಷ್ಣು ಅಂದ್ರೆ ಕೇಳ್ತಾರೆ. ಬ್ರಹ್ಮ ಇಂದ್ರಾದಿ ದೇವರ ಒಡೆಯ, ರುದ್ರ ಮರುತ್ ಅಂದ್ರೆ ಗಾಳಿ, ಸೂರ್ಯ, ಇವರೆಲ್ಲ ಅವರವರ ಕಿರೀಟದ ಕೋಟಿ
ಜಾಸ್ತಿ ಒಂದರಲ್ಲಿ. ಈಗ ನಾವು 3.5 ಕೋಟಿ ಆದ್ರೆ ಆ ಬರಬೇಕಾದ್ರೆ ಕಿರೀಟ ಏನು ಬಡ ಕಿರೀಟ ನಾವು ಮುತ್ತೇವಲ್ಲ ಆ ಆಸಕ್ತಿ ಉತ್ಸಾಹದಿಂದ ಕೆಲಸ ಮಾಡುತ್ತೆ. ಯಾರಿಗೆ ಏನಾಯ್ತು ಕಿರೀಟ ಕೋಟಿಗಟ್ಟಲೆ ಕಿರೀಟಗಳಂತಂದ್ರೆ ಆ ಮಾಡುವಾಗ ಒಬ್ಬರ ಕಿರೀಟ ಆ ರಾಜರಾಗ ಒಬ್ಬರು ಬೆಳಕು ಇಲ್ಲಿವರೆಗೆ ಶ್ರೀಯುತ ಹೇರೂರವರು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದ ಬಗ್ಗೆ ತುಂಬ ಚೆನ್ನಾಗಿ ಉಪನ್ಯಾಸವನ್ನು ಮಾಡಿರ್ತಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ